ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾರೆ ಸ್ನೇಹಿತರೆ. ಇವತ್ತು ಸಹ ಅಂದರೆ ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಆದಂತಹ ಕೆಲ ಘಟನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ವಿಭಾಗದ ಪೊಲೀಸರು ಅಂದರೆ ಬೆಂಗಳೂರು ದಕ್ಷಿಣ ಸಹ ಪೊಲೀಸರಾಗಿರ್ಬೋದು ಮತ್ತು ಸಿಟಿ ಪೊಲೀಸರ ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಏನು ಕಳೆದ 5 ದಿನಗಳಿಂದ ನಡೀತಾ ಇದೆ. ಆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ ಸ್ನೇಹಿತರೆ. ಕಳೆದ ಭಾನುವಾರ ಅಷ್ಟೇ ಬೆಳಗ್ಗೆ ನರೇಂದ್ರ ಮೋದಿಯವರು HAL ಮತ್ತು ರವಿಶಂಕರ್ ಗುರೂಜಿಯವರ ಆಶ್ರಮಕ್ಕೆ ಅವರ ಬರ್ತ್ಡೇ ಪ್ರಯುಕ್ತವಾಗಿ ಬರುವಂಥ ನಿಟ್ಟಿನಲ್ಲಿ ಪೊಲೀಸರು ಸಕಲ ರೀತಿಯಾದಂಥ ಭದ್ರತೆಯನ್ನು ಮಾಡ್ಕೊಂಡಿದ್ರು. ಸಿಟಿ HAL ಲಿಮಿಟ್ಸಲ್ಲಿ ಸಿಟಿ ಪೊಲೀಸರು ಮಾಡ್ಕೊಂಡಿದ್ರೆ ಅಲ್ಲಿಂದ ಸೋಂಪುರದಿಂದ ಮತ್ತು ಅಲ್ಲಿಗೆ ರವಿಶಂಕರ್ ಗುರೂಜಿಗೆ ಬೈ ರೋಡ್ ಹೋಗುವ ಮೂಲಕವಾಗಿ ಅಲ್ಲಿ ಕೂಡ ಅಲ್ಲಿನ ಗ್ರಾಮಾಂತರ ವಿಭಾಗದ ಪೊಲೀಸರಾಗಿರ್ಬೋದು ಮತ್ತು ರಾಮನಗರ ಅಂದರೆ ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸರು ಎಲ್ಲ ಅಲ್ಲಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಿಪ್ರೇಷನ್ಸನ್ನು ಸೆಕ್ಯೂರಿಟಿಯನ್ನು ಎಲ್ಲ ಕೂಡ ಮಾಡ್ಕೊಂಡಿದ್ರು. ಆದರೆ ಅಲ್ಲಿ ಪತ್ತೆ ಆದಂಥ ರೋಡ್ ಸೈಡಲ್ಲೇ ತಾತ್ಗುಣಿಯ ಬಳಿ ಸಿಕ್ಕಂತಹ ಜಿಲೆಟಿನ್ ಕಡ್ಡಿಯ ಬಾಕ್ಸ್ ಏನಿತ್ತು ಅವೆಲ್ಲ ತುಂಬ ಈಗ ಈ ಒಂದು ಸೆನ್ಸಿಟಿವ್ ವಿಚಾರ ಆಗಿರುವಂಥದ್ದು. ಆ ಭದ್ರತೆಯ ವಿಚಾರದಲ್ಲಿ ಯಾರು ಅಲ್ಲಿ ಪ್ರಾಬ್ಲಮ್ ಆಯಿತು, ಯಾರ ಭದ್ರತಾ ವೈಫಲ್ಯದಿಂದ ಅಲ್ಲಿ ಸಮಸ್ಯೆ ಆಯಿತು, ಪೊಲೀಸರು ಅಲ್ಲಿ ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡ್ಕೊಂಡಿದ್ರು ಸಹ ಬೆಳಗ್ಗೆ ಪೊಲೀಸರು ಅಲರ್ಟ್ ಇರ್ತಾರೆ, ಆ ಟೈಮಲ್ಲಿ ಅಲ್ಲಿ ಬಂದು ಇಟ್ಟೋದಂಥವ್ರು ಯಾರು? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಈಗ ಬರ್ತಾ ಇರುವಂಥದ್ದು. ಆದರೆ ಈ ಒಂದು ತಾತ್ಗುಣಿ ಬಳಿ ಬರ್ತಾ ಇದ್ದಂತಹ ಜಿಲೆಟಿನ್ ಕಡ್ಡಿ ಕೇವಲ ಅವೆರಡೇ ಅಷ್ಟೇ ಅಲ್ಲ, ಅವು ಸೆಲ್ಲೋ ಟೇಪನ್ನು ಸುತ್ತಿ ಇಟ್ಟಿರುವಂಥದ್ದು ಅಷ್ಟೇ ಅಲ್ಲದೆ ಸರ್ಕ್ಯೂಟ್ ಆಗಿರ್ಬೋದು, ಕೆಲ ಬ್ಯಾಟ್ರಿಗಳನ್ನು ಕೂಡ ಅಲ್ಲಿ ಇಡಲಾಗಿದೆ. ಆದರೆ ಇದೊಂದು ಉದ್ದೇಶಪೂರ್ವಕವಾಗಿ ಆ ಬಾಕ್ಸನ್ನು ಇಟ್ಟಿದ್ದರೂ ಸಹ ಆದರೆ ಇದು ಬ್ಲಾಸ್ಟ್ ಮಾಡುವಂಥ ರೀತಿಯಲ್ಲಿರಲಿಲ್ಲ. ಅದು ಒಂದು ಥ್ರೆಟ್ ಅಂದರೆ ಒಂದು ಎಚ್ಚರಿಕೆ ವಾರ್ನಿಂಗ್ ಕೊಡುವಂಥ ರೀತಿಯಲ್ಲಿ ಎಲ್ಲ ಕೂಡ ಏನಲ್ಲಿ ಸ್ಫೋಟಕ ವಸ್ತುಗಳೆಲ್ಲ ಪತ್ತೆ ಆಗಿತ್ತು ಇವೆಲ್ಲವೂ ಕೂಡ ಬಿಡಿ ಬಿಡಿ ಭಾಗಗಳಾಗಿ ಅಲ್ಲೆಲ್ಲವನ್ನು ಕೂಡ ಇಡಲಾಗಿತ್ತು. ಹೀಗಾಗಿ ಅವರ ಒಂದು ಮೆಸೇಜ್ ಅಂದರೆ ಸಂದೇಶ ರವಾನೆ ಮಾಡುವಂಥದ್ದು ಏನಂದರೆ ಈ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ರವಾನೆ ಮಾಡೋದಕ್ಕೆ ಈ ರೀತಿ ಒಂದು ಬಾಕ್ಸನ್ನು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋವಂಥದ್ದು. ತುಂಬ ಪ್ರೊಫೆಷ್ನಲ್ ಆಗಿದ್ದರೆ ಅವನ್ನೆಲ್ಲ ಕೂಡ ಅದನ್ನ ಜಾಯಿಂಟ್ ಲಿಂಕ್ ಮಾಡಿ ಅಂದರೆ ಕನೆಕ್ಷನ್ಸ್ ಕೊಟ್ಟು ಅದನ್ನು ಟೈಮರ್ ಇಟ್ಟು ಬ್ಲಾಸ್ಟ್ ಮಾಡ್ಬೋದಾಯಿತು. ಆದರೆ ಟೈಮರ್ ಇದೆ, ಟೈಮರಲ್ಲಿ ಟೈಮ್ ಸೆಟ್ ಮಾಡಿರಲಿಲ್ಲ, ಒಂದು ಸರ್ಕ್ಯೂಟ್ ಅಂತ ಇಟ್ಟು ಅದು ಸರಿಯಾಗಿ ಕನೆಕ್ಷನ್ ಕೊಟ್ಟಿರಲಿಲ್ಲ. ಜಿಲೆಟಿನ್ ಕಡ್ಡಿಗಳೆಲ್ಲವೂ ಕೂಡ ಪ್ಯಾಕಿಂಗ್ ಆಗಿರುವಂಥದ್ದು ಸಪ್ರೇಟ್ ಆಗಿತ್ತು. ಬೆಂಕಿ ಕಡ್ಡಿ, ಕರ್ಪೂರ ಇವೆಲ್ಲ ಬಿಡಿ ಭಾಗಗಳು ಸಪ್ರೇಟಾಗಿ ಇಡಲಾಗಿತ್ತು. ಹೀಗಾಗಿ ಇದೊಂದು ಮೆಸೇಜನ್ನು ಅಂದರೆ ಒಂದು ಥ್ರೆಟನ್ ಮೆಸೇಜ್ ಕೊಡುವಂಥ ನಿಟ್ಟಿನಲ್ಲಿ ಈ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಆದರೆ ಇನ್ನೊಂದು ವಿಚಾರ ಏನಂತಂದರೆ ಆ ಸುತ್ತಮುತ್ತಲಿನ ಟವರ್ ಲೊಕೇಶನ್ ಸುಮಾರು 10,000 ಒಂದು ನಂಬರ್ಗಳ ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡಿರುವಂಥದ್ದು CDR ಹಾಕಿ ಆ ಒಂದು ವ್ಯಾಪ್ತಿಯಲ್ಲಿ ಯಾರ್ಯಾರು ಫೋನ್ ಕಾಲ್ಸ್ ಹೋಗಿದೆ ಬಂದಿದೆ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಜನ ಅಂದರೆ ಹೆವಿ ರಾತ್ರಿ ಹಗಲು ವೆಹಿಕಲ್ಸ್ ಓಡಾಡುವಂಥ ಆ ಒಂದು ಜಾಗದಲ್ಲಿ ಬೆಳಗ್ಗೆ ಮುಂಜಾನೆಯ ಸಮಯದಲ್ಲಿ ಅಲ್ಲಿ ತಂದು ಬಾಕ್ಸ್ ಇಟ್ಟೋದಂಥ ವ್ಯಕ್ತಿ ಯಾರು ಅನ್ನೋದು ನಿಜವೂ ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಈಗ ಆಲ್ರೆಡಿ ಒಂದು ಸ್ಟೇಟ್ ಪೊಲೀಸರು ಅಲ್ಲಿ ಸಮಯವನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ತಮಿಳುನಾಡು, ಕೇರಳ ಅಲ್ಲೆಲ್ಲ ಭಾಗಗಳಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಸೆಂಟ್ರಲ್ ಏಜೆನ್ಸಿ ಟೀಮ್ಸ್ ಅವರು ಕೂಡ ಬಂದು ಅವರು ಕೂಡ ಇನ್ವೆಸ್ಟಿಗೇಷನ್ಸ್ ಮಾಡ್ತಾ ಇದ್ದಾರೆ. ಸಿಟಿ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಕಾಕ್ತಾಳಿ ಎಂಬಂತೆ ಅವತ್ತಿನ ದಿನವೇ 7 ಗಂಟೆ ಟೈಮಲ್ಲಿ ಕೋರಮಂಗಲ ಠಾಣಾ ಅನ್ನೋ ವ್ಯಾಪ್ತಿಯಲ್ಲಿರುವಂತಹ ಲೋಹಿತ್ ಎಂಬಾತ ಒಂದು ಥ್ರೆಟನ್ನು ಕಾಲ್ ಮಾಡ್ತಾನೆ. ಆತನನ್ನು ಪಿಕ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಆತನನ್ನು ಕಸ್ಟಡಿಗೆ ತೆಗೆದುಕೊಂಡು ಎಂಕ್ವೈರಿಯನ್ನು ಮಾಡಿದಾಗ ಆತನ ಮಾನಸಿಕ ಸ್ಥಿತಿ ಸರಿಯಿಲ್ಲ ಅನ್ನೋದು ಮೆಡಿಕಲ್ ರಿಪೋರ್ಟ್ಸಲ್ಲಿ ಗೊತ್ತಾಗಿರುವಂಥದ್ದು. ಆದರೂ ಸಹ ಅದನ್ನು ಕೇವಲ ಒಂದು ಆ್ಯಂಗಲಲ್ಲಿ ಚೆಕ್ ಮಾಡಿ ಸುಮ್ಮನೆ ಆಗುವಂಥದ್ದಲ್ಲ ಅಂತೇಳಿ ಖುದ್ದಾಗಿ ಕಮಿಷನರ್ ಕೂಡ ಆತನನ್ನು ಎಂಕ್ವೈರಿ ಮಾಡಿದ್ದಾರೆ. ತಾನು ಎಂಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಆತನ ಮಾನಸಿಕ ಸ್ಥಿತಿ ಸರಿ ಇಲ್ಲ, ಆತನ ಅಂದರೆ ವ್ಯವಸ್ಥೆ ರೀತಿಯಲ್ಲಿ ಆತ ಒಂದೇ ಆಯಾಮದಲ್ಲಿ ಮಾತನಾಡ್ತಾ ಇರುವಂಥದ್ದು, ತನಗೆ ಮನಸ್ಸಿಗೆ ದೋಷ ಮಾತನಾಡುವಂಥದ್ದು ಇವೆಲ್ಲ ವಿಚಾರಗಳು ಕೂಡ ಗೊತ್ತಾಗಿರುವಂಥದ್ದು ಸ್ನೇಹಿತರೆ. ಹೀಗಾಗಿ ಒಂದು ಆ್ಯಂಗಲ್ಲು ಆತ ಏನು ಕರೆ ಮಾಡಿದ್ದ ಆತನೇ ಅಲ್ಲಿರಬಹುದಾ ಅಂತೇಳಿ ಒಂದು ಸಸ್ಪೆಕ್ಟ್ ಇತ್ತು. ಆದರೆ ಆತ ಅಲ್ಲ, ಅಂದರೆ ಈ ವ್ಯಕ್ತಿಯೇ ಬೇರೆ, ಅಲ್ಲಿಟ್ಟಿರುವಂಥ ವ್ಯಕ್ತಿಯೇ ಬೇರೆ. ಆದರೆ ತಾತಗುಣಿಯ ಬಳಿ ಹೋದಂಥ ವ್ಯಕ್ತಿ ಎಲ್ಲೋದ, ಯಾರು, ಮತ್ತು ಇವೆಲ್ಲ ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿ ಮೊಬೈಲನ್ನು ಬಳಸದೆ ಮತ್ತು ಎಲ್ಲ ವಸ್ತುಗಳೇನು ಸಿಕ್ಕಿದೆ ಇವೆಲ್ಲವೂ ಕೂಡ ಅಂದರೆ ಸಾಮಾನ್ಯವಾಗಿ ಬೇರೊಬ್ಬರು ಸಡನ್ನಾಗಿ ಇಷ್ಟೆಲ್ಲ ಒಂದು ಸ್ಫೋಟಕ ವಸ್ತುಗಳನ್ನು ಒಂದು ಬಾಕ್ಸಲ್ಲಿಟ್ಟು ಅದು ಕವರ್ ಮಾಡಿ ಪ್ಯಾಕಿಂಗ್ ಮಾಡಿ ತಂದಿಡುವಂಥದ್ದು ಅಷ್ಟು ಸುಲಭ ಅಲ್ಲ. ಅದರಿಂದ ಸ್ವಲ್ಪ ತಿಳುವಳಿಕೆ ಇರುವಂಥ ವ್ಯಕ್ತಿ ಅದನ್ನು ಬಳಕೆ ಮಾಡುವಂಥದ್ದು ಯಾವ ರೀತಿ ಇರ್ಬೋದು ಅನ್ನೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿ ತಂದಿಟ್ಟಿರುವಂಥದ್ದು ಅದು ಸ್ಪಷ್ಟ. ಹೀಗಾಗಿ ಯಾರು ಆ ಥರ ತಂದು ಮೊಬೈಲನ್ನು ಬಳಕೆ ಮಾಡಿಲ್ಲ, ಗಾಡಿಯನ್ನು ಮೂವ್ಮೆಂಟ್ ಮಾಡಿಲ್ಲ, ಅಲ್ಲಿ ಗಾಡಿ ನಿಲ್ಲಿಸಿರುವಂಥದ್ದಕ್ಕೆ ಯಾವುದೇ ಉದಾಹರಣೆ ಇಲ್ಲ, ವ್ಯಕ್ತಿ ಅಲ್ಲಿ ಮೂವ್ಮೆಂಟ್ ಆಗಿರೋದಕ್ಕೆ ಯಾವುದಿಲ್ಲ.
ಆದರೆ ಎಲ್ಲ ವೆಹಿಕಲ್ಸ್ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರು ಮೋದಿಯವರು ಬರ್ತಾರೆ ಅನ್ನೋ ಕಾರಣಕ್ಕೆ ಸೆಕ್ಯೂರಿಟಿ ಎಲ್ಲವೂ ಕೂಡ ಪ್ಲಾನ್ ಆಗಿ ಮಾಡಿಕೊಳ್ಳಲಾಗಿದೆ. ಒಂದು ಅಲ್ಲಿ ಕಾಂಪೌಂಡ್ ಏನಿದೆ, ಕಾಂಪೌಂಡ್ ಪಕ್ಕದಲ್ಲಿ ಒಂದು ಪೊದೆ ಖಾಸಗಿಯ ಸ್ವತ್ತಾಗಿರುವಂಥದ್ದು. ಹೀಗಾಗಿ ಅದೆಷ್ಟು ಗಿಡಗಳ ಗಂಟೆಗಳೆಲ್ಲ ಬೆಳ್ಕೊಂಡಿದೆ, ಅದ್ರ ಪಕ್ಕದಲ್ಲೇ ಕೆರೆ ಇರುವಂಥದ್ದು. ಹೀಗಾಗಿ ಆ ಮೂಲಕವಾಗಿ ಕಾಂಪೌಂಡ್ ಪಕ್ಕದ ಬಳಿ ಬಂದು ಆತ ಕಸದ ಜಾಗವನ್ನು ನೋಡಿಕೊಂಡು ಪ್ಲಾನ್ ಮಾಡಿ ಇಟ್ಟಿದ್ದಾನೆ ಅಂತೇಳಿ ಸಸ್ಪೆಕ್ಟ್ ಮಾಡಲಾಗ್ತದೆ ಸ್ನೇಹಿತರೆ. ಈ ಮೂಲಕವಾಗಿ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಏಜೆನ್ಸಿ ಟೀಮ್ ಆಗಿರ್ಬೋದು, ಮತ್ತು ದಕ್ಷಿಣ ಭಾಗದ ಬೆಂಗಳೂರು ದಕ್ಷಿಣ ಪೊಲೀಸರಾಗಿರ್ಬೋದು, ಸಿಟಿ ಪೊಲೀಸರಾಗಿರ್ಬೋದು, ಅದರಲ್ಲಿ CCB ಮತ್ತು ATC ಸ್ಪೆಷಲ್ ಟೀಮ್ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ. ಮತ್ತು ಇದನ್ನು ಬಹಳ ಗಂಭೀರವಾಗಿ ಇನ್ವೆಸ್ಟಿಗೇಷನ್ ತಗೊಂಡಿದೆ. ಯಾಕಂದರೆ ಈಗ ಸೆಂಟ್ರಲ್ ಡಿಪಾರ್ಟ್ಮೆಂಟ್, ಹೋಮ್ ಡಿಪಾರ್ಟ್ಮೆಂಟ್ಗೆ ಅವರು ರಿಪೋರ್ಟ್ ಕೊಡಲೇಬೇಕು. ಯಾಕಂದರೆ ಯಾರ ಭದ್ರತಾ ವೈಫಲ್ಯದಿಂದ ಈ ಸಮಸ್ಯೆ ಆಗಿದೆ, ಏನಾಗಿದೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿ ಅನ್ನೋದೆಲ್ಲ ಪ್ರತಿಯೊಂದು ಕೂಡ ಮೋದಿಯವರ ಕಾರ್ಯಕ್ರಮ ಆದಂಥ ಹಿನ್ನೆಲೆಯಲ್ಲಿ ಅವೆಲ್ಲವನ್ನು ಕೂಡ ಅವರು ತಲುಪಿಸಬೇಕಾಗಿದೆ ಸ್ನೇಹಿತರೆ. ಹೀಗಾಗಿ ರಿಪೋರ್ಟ್ಸಲ್ಲಿ ಏನು ಇನ್ವೆಸ್ಟಿಗೇಷನ್ ಮುಂದಿನ ದಿನಗಳಲ್ಲಿ ಏನು ಗೊತ್ತಾಗುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.